ಎಲ್ಲ ನನ್ನ ಸ್ಪರ್ಧಾ ಮಿತ್ರರಿಗೆ ನಮಸ್ಕಾರಗಳು. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ನಾವು ಇವತ್ತಿನ ಕ್ಲಾಸನ್ನು ಚಾಲು ಮಾಡೋಣ. ನಾನು ಹಿಂದಿನ ತರಗತಿಯಲ್ಲಿ ನಿಮ್ಮೊಂದಿಗೆ ಆಂಧ್ರ ಪ್ರದೇಶ್ ತನ್ನ ಪ್ರಕೃತಿಯ ಸೌಂದರ್ಯದಿಂದ ಪ್ರವಾಸಿಗರ ಮನಸೆಳೆಯುವ ಒಂದು ರಾಜ್ಯವಾಗಿದೆ. ಈ ರಾಜ್ಯವು ಅತಿ ಹೆಚ್ಚು ಪ್ರವಾಸಿಗರನ್ನು ಕಂಗೊಳಿಸುವ ಮತ್ತು ಕಡಲ ತೀರದಲ್ಲಿ ತನ್ನ ರಾಜ್ಯವನ್ನು ವಿಸ್ತರಿಸಿಕೊಂಡ ಸುಂದರವಾದ ಆಧುನೀಕರಣಗೊಂಡ ರಾಜ್ಯಗಳಲ್ಲಿ ಒಂದು ರಾಜ್ಯ ಆಗಿದೆ. ಈ ರಾಜ್ಯವು ಅತಿ ಹೆಚ್ಚು ಪ್ರವಾಸಿಗರನ್ನು ಪಡೆಯುವುದರಿಂದ ಇದು ತನ್ನಲ್ಲಿಯೇ ಅತಿ ಹೆಚ್ಚು ಬಲಿಷ್ಠವಾದ ಪ್ರವಾಸಿಗರಿಂದ ವೆಚ್ಚವನ್ನು ಒದಗಿಸಿಕೊಳ್ಳುವ ರಾಜ್ಯಗಳ ಪಟ್ಟಿಯಲ್ಲಿ ಇದು ಕೂಡ ಒಂದಾಗಿದೆ. ಈ ರಾಜ್ಯದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಪಡೆದುಕೊಳ್ಳುತ್ತಾ ಹೋಗೋಣ ಅಂತ ಹೇಳ್ತಾ ಇವತ್ತಿನ ದಿನ ಗೋವಾ ರಾಜ್ಯದ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಮೊದಲಿಗೆ ಗೋವಾ ರಾಜ್ಯದ ರಾಜಧಾನಿ ಪಣಜಿ. ಗೋವಾ ರಾಜ್ಯದ ನ್ಯಾಯಾಂಗ ರಾಜಧಾನಿ ಕೂಡ ಪಣಜಿ. ನ್ಯಾಯಾಂಗ ರಾಜಧಾನಿ ಅಂತ ಎದಕ್ಕೆ ಕರಿತೀವಿ ಅಂದರೆ ಗೋವಾ ರಾಜ್ಯ ತನ್ನ ರಾಜ್ಯ ಹೈಕೋರ್ಟನ್ನು ಯಾವ ನಗರದಲ್ಲಿ ಹೊಂದಿರುತ್ತದೆಯೋ ಆ ನಗರವನ್ನು ನ್ಯಾಯಾಂಗ ರಾಜಧಾನಿ ಅಂತ ಕರಿತೀವಿ. ಹೈಕೋರ್ಟನ್ನು ಗೋವಾದಲ್ಲಿ ಹೊಂದಿದೆ. ಆ ಕಾರಣದಿಂದಾಗಿ ನ್ಯಾಯಾಂಗ ರಾಜಧಾನಿ ಅಂತ ಗೋವಾವನ್ನು ಕರಿತೀವಿ. ಈ ರಾಜ್ಯದ ರಾಜ್ಯ ಭಾಷೆ ಕೊಂಕಣಿ. ಇದು ದೇವನಾಗರಿ ಲಿಪಿಯಲ್ಲಿರುತ್ತೆ. ಹಲವು ಕಡೆಯಲ್ಲಿ ಮರಾಠಿ ಮಾತನಾಡಿದರೂ ಕೂಡ ಇದರ ರಾಜ್ಯ ಅಧಿಕೃತ ಭಾಷೆ ಕೊಂಕಣಿಯಾಗಿದೆ. ಈ ರಾಜ್ಯದ ರಾಜ್ಯ ಚಿಹ್ನೆ ಯಾವುದಪ್ಪ ಅಂದ್ರೆ ವೃಕ್ಷದೀಪ. ಈ ವೃಕ್ಷದೀಪ ಯಾವ ಥರ ಐತೆ ಅಂದರೆ ಜ್ಞಾನೋದಯವನ್ನು ಸೂಚಿಸುವ ಸಾಂಪ್ರದಾಯಿಕ ಗುಹಾ ದೀಪ ಆಗೈತೆ ಅಂತ ಹೇಳ್ಬೋದಾಗಿದೆ. ಈ ರಾಜ್ಯದ ರಾಜ್ಯಗೀತೆ ಯಾವುದಪ್ಪ ಅಂದರೆ ಅಧಿಕೃತವಾಗಿ ಈ ರಾಜ್ಯಕ್ಕೆ ಯಾವುದೇ ರಾಜ್ಯಗೀತೆ ಇಲ್ಲ. ಅದೇ ಥರನಾಗಿ ರಾಜ್ಯ ಪ್ರಾಣಿ ಯಾವುದಪ್ಪ ಅಂದ್ರೆ ಗೌರ. ಇದನ್ನು ಭಾರತೀಯ ಕಾಡೆಮ್ಮೆ ಅಂತ ಕೂಡ ಕರಿತೀವಿ. ರಾಜ್ಯ ಪಕ್ಷಿ ಯಾವುದಪ್ಪ ಅಂದ್ರೆ ರೂಬಿ ಚೋಟೆಡ್ ಯೆಲ್ಲೋ ಬುಲ್ಬುಲ್ ಅಂತ ಇದು ರಾಜ್ಯ ಪಕ್ಷಿಯನ್ನು ಕೂಡ ಹೊಂದಿದೆ. ಈ ರಾಜ್ಯದ ರಾಜ್ಯ ವೃಕ್ಷ ಯಾವುದಪ್ಪ ಅಂದ್ರೆ ಮಟ್ಟಿ. ಈ ರಾಜ್ಯದ ರಾಜ್ಯ ಕ್ರೀಡೆ ಫುಟ್ಬಾಲ್. ರಾಜ್ಯ ಕ್ರೀಡೆ ಅಂತ ಯಾವಾಗ ಮಾಡ್ಕೊಂಡಾರಂದ್ರೆ 2012ರಲ್ಲಿ ಅಧಿಕೃತವಾಗಿ ಫುಟ್ಬಾಲನ್ನು ರಾಜ್ಯ ಕ್ರೀಡೆಯನ್ನಾಗಿ ಮಾಡ್ಕೊಂಡಾರ. ರಾಜ್ಯ ನೃತ್ಯ ಯಾವುದಪ್ಪ ಅಂದ್ರೆ ದಾಲೋ. ಈ ರಾಜ್ಯದ ಪುಷ್ಪ ಯಾವುದಪ್ಪ ಅಂದ್ರೆ ಫ್ರಾಂಜಿಪಾನಿ ಅಥವಾ ಪ್ಲುಮೇರಿಯಾ ಅಂತ ಕರಿತೀವಿ. ಈ ರಾಜ್ಯದ ಮುಖ್ಯಮಂತ್ರಿಗಳು ಯಾರಪ್ಪ ಅಂತಾರಂದ್ರೆ ಪ್ರಸ್ತುತ ಡಾಕ್ಟರ್ ಪ್ರಮೋದ್ ಸಾವಂತ್ರವರದಾರ. ಈ ರಾಜ್ಯದ ರಾಜ್ಯಪಾಲರು ಯಾರಪ್ಪ ಅಂದರೆ ಪ್ರಸ್ತುತ ಪಿ ಅಶೋಕ್ ಗಜಪತಿ ರಾಜು ಅವರದಾರ. ಈ ರಾಜ್ಯದ ಲೋಕಸಭೆ ಸದಸ್ಯರ ಸಂಖ್ಯೆ 2, ವಿಧಾನಸಭೆ ಸದಸ್ಯರ ಸಂಖ್ಯೆ 40 ಜನ, ವಿಧಾನಸಭಾ ಸದಸ್ಯರ ಸಂಖ್ಯೆ ಕೇವಲ 1 ಸೀಟ್ ಐತಿ. ಅದೇ ಥರನಾಗಿ ಈ ರಾಜ್ಯದ ಪ್ರಮುಖ ನೃತ್ಯಗಳು ಯಾವಪ್ಪ ಅಂದ್ರೆ ದಾಲೋ, ಪುಗ್ಡಿ, ಕುಂಬಿ, ಜಾಗೋರ, ರನ್ಮಾಲೆ, ಗೋಡೆ, ಮೋಡ್ನಿ, ಗೋಪ, ಮಾಂಡೋ, ಅದೇ ಥರನಾಗಿ ದೇಕ್ನಿ ಎಂಬ ಪ್ರಮುಖ ನೃತ್ಯಗಳನ್ನು ಕೂಡ ಈ ರಾಜ್ಯ ಹೊಂದಿದೆ. ಈ ರಾಜ್ಯದ ಪ್ರಮುಖ ಜಾತ್ರೆಗಳು ಅಥವಾ ಉತ್ಸವಗಳು ಯಾವಪ್ಪ ಅಂದರೆ ಗೋವಾ ಕಾರ್ನಿವಲ್, ಸಿಗ್ಮೋತ್ಸವ, ಸಾಮ್ ಜಾವೋ ಉತ್ಸವ, ಗಣೇಶ ಚತುರ್ಥಿ, ಸೆಂಟ್ ಫ್ರಾನ್ಸಿಸ್ ಜೋವಿಯರ್ ಹಬ್ಬವನ್ನು ಆಚರಿಸ್ತಾರೆ. ಕ್ರಿಸ್ಮಸ್, ಅದೇ ರೀತಿ ದೀಪಾವಳಿ ಹಬ್ಬವನ್ನು ಕೂಡ ಈ ರಾಜ್ಯದಲ್ಲಿ ಆಚರಿಸ್ತಾರೆ. ಈ ರಾಜ್ಯದ ಪ್ರಮುಖ ಚಿತ್ರಕಲೆಗಳು ಅಥವಾ ಕಲಾರೂಪಗಳು ಯಾವಪ್ಪ ಅಂದರೆ ಕುಣ್ಬಿ ಕಲೆ, ಗೋವಾ ಜನಪದ ಕಲೆ, ಸಿಯಾತ್ರ, ಮಾಂಡೋ, ದಿಕ್ನಿ, ಫುಗ್ಡಿ ಎಂಬ ಹಲವಾರು ಪ್ರಮುಖ ಚಿತ್ರಕಲೆಗಳನ್ನು ಈ ರಾಜ್ಯದಲ್ಲಿ ಬಿಡಿಸ್ತಾರೆ. ಗೋವಾದ ಸಾಂಪ್ರದಾಯಿಕ ಪ್ರದರ್ಶನ ಕಲೆಗಳಲ್ಲಿ ತಿಯಾತ್ರ, ಜಾಗೋರ, ರಕ್ಮಾಲೆ ಪ್ರಮುಖವಾದ ಸ್ಥಾನವನ್ನು ವಹಿಸ್ಕೊಂಡವ. ಅದೇ ಥರನಾಗಿ ಈ ಗೋವಾ ರಾಜ್ಯದ ಪ್ರಮುಖ ಕೋಟೆಗಳು ಯಾವಪ್ಪ ಅಂದ್ರೆ ಆಗವಾಡ್ ಕೋಟೆ, ಚಾಪೋರಾ ಕೋಟೆ, ತಿರುಕೋಲ ಕೋಟೆ, ಕಾಂಬೋರ್ ಡಿ ರಾಮಾ ಕೋಟೆ, ರೈಸ್ ಮಾಗೋಸ್ ಕೋಟೆ, ಕಾರ್ಜುವಲ್ ಕೋಟೆ. ಈ ರಾಜ್ಯವು ಹಲವಾರು ಕೋಟೆಗಳನ್ನು ಕೂಡ ಹೊಂದೈತೆ ಅಂತ ಹೇಳ್ಬೋದಾಗಿದೆ. ಈ ರಾಜ್ಯದ ಪ್ರಮುಖ ಗುಹೆಗಳು ಯಾವಪ್ಪ ಅಂದರೆ ಅರ್ವಾಲ್ಯಂ ಗುಹೆಗಳು, ಕಾಂಡೇಪಾರ್ ಶಿಲಾಕಟಿತ ಗುಹೆಗಳದಾವ. ಗೋವಾದ ವಿವಿಧ ಪ್ರದೇಶಗಳಲ್ಲಿ ರಾಕ್ ಆರ್ಟ್ ಎಂಬ ಸ್ಥಳಗಳು ಕೂಡ ಇಲ್ಲಿ ಕಂಡುಬರ್ತಾವೆ. ಈ ರಾಜ್ಯದ ಪ್ರಮುಖ ರಾಷ್ಟ್ರೀಯ ಉದ್ಯಾನವನ ಯಾವುದಪ್ಪ ಅಂದ್ರೆ ಮೋಲಂ ರಾಷ್ಟ್ರೀಯ ಉದ್ಯಾನವನ. ಇದು ಎಲ್ಲಿ ಬರುತ್ತಂದ್ರೆ ಭಗವಾನ್ ಮಹಾವೀರ ವನ್ಯಜೀವಿ ಅಭಯಾರಣ್ಯದ ಒಳಗಡೆ ಬರ್ತೈತಿ. ಈ ರಾಜ್ಯದ ರಾಮ್ಸಾ ತಾಣ ಯಾವುದಪ್ಪ ಅಂದ್ರೆ
ನಂದಾ ಸರೋವರ ಗೋವಾದ ಮೊದಲ ರಾಮ್ಸರ್ ಸರೋವರ ರಾಮ್ಸರ್ ತಾಣ ಆಗೈತಿ. ಅದೇ ಥರನಾಗಿ ಪ್ರಮುಖ ಬುಡಕಟ್ಟು ಜನಾಂಗಗಳು ಯಾವುದವಪ್ಪ ಅಂದರೆ ಈ ರಾಜ್ಯದ್ದು ಗೌಡ, ಕುಣಬಿ, ವೆಲಿಪ್ ಎಂಬ ಬುಡಕಟ್ಟು ಜನರನ್ನು ಕೂಡ ಈ ರಾಜ್ಯ ಹೊಂದಿದೆ. ಈ ರಾಜ್ಯದ ಪ್ರಮುಖ ಅಂದರೆ ಈ ರಾಜ್ಯವನ್ನು ಸುತ್ತುವರಿದ ರಾಜ್ಯಗಳು ಯಾವಪ್ಪ ಅಂದರೆ ಉತ್ತರಕ್ಕೆ ಮಹಾರಾಷ್ಟ್ರ ಇದೆ, ಕರ್ನಾಟಕ ಪೂರ್ವ ಮತ್ತು ದಕ್ಷಿಣಕ್ಕೆ ಐತಿ. ಅಂದ್ರೆ ಕರ್ನಾಟಕದ ಅತಿ ಹೆಚ್ಚು ಭಾಗ ಕರ್ನಾಟಕವನ್ನೇ ಸುತ್ತುವರಿದೈತಿ. ಉತ್ತರಕ್ಕೆ ಮಾತ್ರ ಮಹಾರಾಷ್ಟ್ರದೊಂದಿಗೆ ತನ್ನ ಗಡಿಯನ್ನು ಹಂಚಿಕೊಂಡೈತಿ. ಇನ್ನು ಉಳಿದ ಕಡೆ ಪಶ್ಚಿಮಕ್ಕೆ ಅರಬ್ಬಿ ಸಮುದ್ರದೊಂದಿಗೆ ತನ್ನ ಗಡಿಯನ್ನು ಹೊಂದೈತಿ. ಆದ್ದರಿಂದ ಇದನ್ನು ಕಡಲ ತೀರದ ರಾಜ್ಯ ಅಂತ ಕೂಡ ನಾವು ಕರಿತೀವಿ. ಈ ರಾಜ್ಯದ ಬಗ್ಗೆ ಇಷ್ಟು ಸಂಪೂರ್ಣ ಮಾಹಿತಿ ಆಗಿದೆ. ಈ ಸಂಪೂರ್ಣ ಮಾಹಿತಿಯನ್ನು ನಾನು ನಿಮ್ಮೊಂದಿಗೆ ಹಂಚಿಕೊಂಡಿದ್ದೇನೆ. ಇನ್ನೂ ಇದಕ್ಕಿಂತ ಹೆಚ್ಚಿಗೆ ಏನಾದರೂ ಮಾಹಿತಿ ನಿಮಗೆ ತಿಳಿದಿದ್ದರೆ ನನಗೂ ಕೂಡ ತಿಳಿಸಿ ಎಂದು ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ದಿನ ಇನ್ನೊಂದು ವಿಡಿಯೋದೊಂದಿಗೆ ನಿಮ್ಮೊಂದಿಗೆ ಸಿಗುತ್ತೇನೆ ಎಂದು ಹೇಳ್ತಾ ಇನ್ನೊಂದು ವಿಡಿಯೋದಲ್ಲಿ ಇನ್ನೊಂದು ರಾಜ್ಯದ ಬಗ್ಗೆ ವಿಶ್ಲೇಷಿತವಾಗಿ ನಾವು ತಿಳಿದುಕೊಳ್ಳುತ್ತಾ ಹೋಗೋಣ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇನ್ನೂ ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಮತ್ತು ಮುಂದಿನ ದಿನಗಳಲ್ಲಿ ಇನ್ನಷ್ಟು ರಾಜ್ಯಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.